ಇದು ನ್ಯಾಚುರಲ್ ರೆಮಿಡೀಸ್ದು ಕಾಮಧೇನು ಅಂತೇಳಿ ಇದನ್ನು ಹಾಕೋ ಉದ್ದೇಶ ಏನು ಅಂತ ಹೇಳಿದರೆ ಬೇಗ ಸತ್ತೆ ಬೆಳಲಿಕ್ಕೆ ಮತ್ತು ಅದಕ್ಕೆ ಎಲ್ಲ ರೀತಿಯ ಶಕ್ತಿ ಕೊಡಲಿಕ್ಕೆ. ಯಾಕಂದರೆ ಹಸು ಡೆಲಿವರಿ ಆದ ತಕ್ಷಣ ತುಂಬ ಕುಗ್ಗಿ ಹೋಗಿರುತ್ತೆ, ಎನರ್ಜಿ ಲಾಸ್ ಆಗಿರುತ್ತೆ. ಸೊ ಆ ಎನರ್ಜಿನ ಇಮಿಡಿಯೇಟ್ ರಿಕವರಿ ಮಾಡಲಿಕ್ಕೆ ಇದನ್ನು ಕೊಡ್ತಾರೆ. ಇದನ್ನು ಕೊಡೋದು ಹೇಗೆ ಅಂತ ಹೇಳಿದರೆ, ಇವತ್ತು ಕರು ಹಾಕಿದರೆ ತಕ್ಷಣ ಅರ್ಧ ಇದೊಂದು 500 ml ಇಷ್ಟು ತಕ್ಷಣ ಕೊಡಬೇಕು. ಅದಕ್ಕೆ ನೆಕ್ಸ್ಟ್ ಡೇ 250 ml ಕೊಡಬೇಕು, 250 ml. ಮೂರನೇ ದಿನ ಪೂರ್ತಿ ಅಂದರೆ 1 ಲೀಟರು 3 ದಿನಕ್ಕೆ ಬರುತ್ತೆ. ಇದು ಅರ್ಧ ಕಾಲು ಲೀಟರ್. ಸೊ ಇದರಿಂದ ಬೇಗ ಶಕ್ತಿ ರಿಕವರ್ ಮಾಡ್ಕೊಂಡು ಹಾಲು ಉತ್ಪಾದನೆಗೂ ಮತ್ತು ಫ್ಯಾಟ್ ಉತ್ಪಾದನೆಗೂ ಆಗುತ್ತೆ. ಬೇಗ ಮೇವು ತಿನ್ನುತ್ತೆ, ಮೇವು ತಿಂದು ಬೇಗ ಡೈಜೆಸ್ಟ್ ಆಗುತ್ತೆ. ಅಂದರೆ ಎಲ್ಲ ರೀತಿಯ ಆರೋಗ್ಯಕ್ಕೆ ಒಳ್ಳೆಯ ಮೆಡಿಷನ್ ಇದೆ. ಇದು ಮಿನರಲ್ಸಲ್ಲಿ ನ್ಯಾಚುರಲ್ ರೆಮಿಡಿ A to Z ಅಂತೇಳಿ 50 ಗ್ರಾಮ್ ಕೊಡಬೇಕು. ಅಂದರೆ 5ನೇ ದಿನದಿಂದ ಸ್ಟಾರ್ಟ್ ಮಾಡಬೇಕು. ಇದು ಕರು ಹಾಕಿದ 5ನೇ ದಿನ ಒಂದು ಕ್ಯಾಪ್ ಇರುತ್ತೆ 50 ಗ್ರಾಮ್ದು. ಪ್ರತಿದಿನ ಕೊಡ್ಬೋದು, ನೀರು ಕೊಡ್ಬೋದು. ದಿನ ಬೆಳಿಗ್ಗೆ ಮುದ್ದೆ 50 ಗ್ರಾಮ್ ಒಂದು ದಿನ ಕೊಡಬೇಕು. ಒಂದು ದಿನಕ್ಕೆ 50 ಗ್ರಾಮ್ ಕೊಡಬೇಕು. ಇದು 9 ದಿನ ಬರುತ್ತೆ. ಒಂದು ಹಸು ಇದೆ ಅಂದರೆ 4 ಪ್ಯಾಕೆಟ್ ಕೊಡ್ತೀವಿ. 5 ಜನ, ನಿಮ್ಮೂರಲ್ಲಿ 5 ಜನ ಅಂದರೆ ಈ 2 ಡೆಲಿವರಿ ಆಗುತ್ತೆ ಹಸು. ಆ 5 ಹಸುಗಳಿಗೆ ಕೊಡ್ತೀವಿ. ಒಂದು ಹಸುಗೆ 4 ಪ್ಯಾಕೆಟ್ ಅಂದರೆ 80 ದಿನ ಬರುತ್ತೆ. ಅಕಸ್ಮಾತ್ ಇದು ಕೂಡ 80 ದಿನ ಕೊಡೋ ಉದ್ದೇಶ ಅಂತ ಹೇಳಿದರೆ 60 ದಿನದೊಳಗಡೆ ಹಸು ಹೀಟಿಗೆ ಬಂದು 90 ದಿನದೊಳಗಡೆ ಅದು ಪ್ರೆಗ್ನೆಂಟ್ ಆಗುತ್ತೆ. ಆ ಉದ್ದೇಶ ಪ್ರತಿ ವರ್ಷ ಒಂದು ಕರು ಹಸು ಹಾಕಲೇಬೇಕು. ಆ ಉದ್ದೇಶಕ್ಕೆ ಇದು ಮಾಡ್ತೀವಿ. ಅಕಸ್ಮಾತ್ 60 ದಿನ ಹೀಟ್ ಬಂದಿಲ್ಲ ಅಂದರೆ, ಈ ಪ್ರತಿಯೂ ಬಂದಿಲ್ಲ ಅಂದರೆ ತಕ್ಷಣ ಒಂದು ಟ್ಯಾಬ್ಲೆಟ್ ಬರುತ್ತೆ. ಈ ಟ್ಯಾಬ್ಲೆಟು 60 ದಿನದ ನಂತರ 3 ದಿನ ಕಂಟಿನ್ಯೂ ಒಂದು 3 ದಿನ ಕೊಡಬೇಕು. ಮತ್ತು 10 ದಿನ ವೇಟ್ ಮಾಡಬೇಕು. ಅಷ್ಟು ಬಂದರೆ ಓಕೆ, ಬಂದಿಲ್ಲ ಅಂದರೆ ಮತ್ತೆ 10 ದಿನ ಬಿಟ್ಟು ಮತ್ತೆ 3 ಒಂದು ದಿನ ಹೀಟು ಕೊಟ್ಟರೆ ಹೀಟಿಗೆ ಬರುತ್ತೆ. ಮತ್ತು ಇಂಜೆಕ್ಷನ್ ಮಾಡಿ ಪ್ರೆಗ್ನೆಂಟ್ ಆಗುತ್ತೆ. ಇದು ನ್ಯಾಚುರಲ್ ರೆಮಿಡೀಸಿಂದ 5 ಜನ ರೈತರಿಗೆ ಸಪೋರ್ಟ್ ಬರುತ್ತೆ. 1 ವಿಲೇಜ್ಗೆ 5 ಜನ. ಇಲ್ಲ, ಒಬ್ಬರಿಗೆ ಒಂದೇ ಅದಕ್ಕೆ ನೀಟಿಗೆ ಬಂದಿತ್ತು. ನಾನು ಹಾಕ್ಸ್ಲಿಲ್ಲ, ಏನಕ್ಕೋ ವೀಕ್ ಆಗೋಗ್ತಿರ್ತದೆ. ಹಾಕ್ಸ್ಲಿಲ್ಲ, ಇನ್ನ ಲೇಟ್ ಆಗಿ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರೆ 6 ತಿಂಗಳು 1 ವರ್ಷ ಇದು ಬೆಳವಣಿಗೆ ಆಗಿಲ್ಲ, ಶಕ್ತಿ ಇಲ್ಲ, ಆ ಥರ ಬರ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ಕರು ಹಾಕಿ 90 ದಿನದೊಳಗಡೆ ಅದು ಹೀಟಿಗೆ ಬಂದೇ ಹೋಗುತ್ತೆ. 3 ತಿಂಗಳ ಒಳಗಡೆ ನಾವು ಇನ್ಸಮಿನೇಷನ್ ಮಾಡಿಸ್ಬೇಕು. ಆಯ್ತಾ? ಉದ್ದೇಶ ಅಂದರೆ ಪ್ರತಿ ವರ್ಷ ಒಂದು ಕರು, ಇದನ್ನ ಹೆಚ್ಚು ಕಡಿಮೆ ಆಗಲಿ, ಆದರೆ ಪ್ರತಿ ವರ್ಷ ಒಂದು ಕರು ತಗೋಬೇಕು. ಅವಾಗಲೇ ಅದಕ್ಕೆ ಸಾರ್ಥಕತೆ ಸಿಗುತ್ತೆ. ಅದು ಪ್ರತಿ ವರ್ಷ ಡೆಲಿವರಿ ಆಗ್ತಾ ಇದ್ರೆ ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. 7 ತಿಂಗಳಲ್ಲಿ ಹಾಲು ಬಿಟ್ಟು ತಿಂಗಳಿಗೆ ಪಕ್ಕ ಹಾಲು ಬಿಡಬೇಕು. ಸರ್ 7 ತಿಂಗಳು ಕಂಪ್ಲೀಟ್ ಆಗಬೇಕಾ ಇಲ್ಲಾಂದ್ರೆ 7ನೇ ತಿಂಗಳು ಸ್ಟಾರ್ಟ್ ಆಗುತ್ತಲ್ಲ? ಹೌದು. ನಾನು ಒಂದು ಕೆಲಸ ಮಾಡಿದೆ ಮೊನ್ನೆ. ಇದಕ್ಕೆ 2